ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫಾಲೋ ಕೂಡ ಮಾಡಿ. ನಮ್ಮ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದೆ. ಅವ್ರು ರಾಗಿ ಒಣಗಾಕಿದ್ರು, ಅಂದರೆ ರಾಗಿ ಮಾಡೋಕ್ಕೋಸ್ಕರ ಹಬ್ಬ ಬಂತಲ್ವಾ, ಅದಕ್ಕೆ ರಾಗಿ ಖಾಲಿ ಆಗಿತ್ತು ಅಂತ ಅಂದ್ಬಿಟ್ಟು ಒಣ ಹಾಕಿದ್ದಾರೆ. ಬಿಸಿಲು ಇದೆಯಲ್ಲ, ನಮ್ಮೂರ ಕಡೆ ಮಳೆನೇ ಇಲ್ಲ. ಆಗಲೇ ಒಂದು 2 ತಿಂಗಳಾಯಿತು ಮಳೆನೇ ಬಂದಿಲ್ಲ. ಮಳೆಗಾಲ ಹೋಗಿದ್ದು ಬೇಸಿಗೆಗಾಲ ಆಗೋಗಿದೆ. ಅದಕ್ಕೆ ಎಲ್ಲ ಕಾಳುಗಳೆಲ್ಲ ಒಣ ಹಾಕಿಬಿಟ್ಟು ರೆಡಿ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ರಾಗಿ ತೂರ್ತಿದ್ದಾರೆ. ನಾನು ಸುಮ್ಮನೆ ಕೂತ್ಕೊಂಡಿದ್ನಲ್ಲ, ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಡೆ ನೋಡಿ ಇದೇ ಥರ ಎಲ್ಲ ರಾಗಿ ತೂರೋದು, ಭತ್ತ ತೂರೋದು ಎಲ್ಲ ಹೀಗೆ ಮಾಡ್ತಿರ್ತಾರೆ. ಅಂದರೆ ಮಳೆ ಇಲ್ಲದಕ್ಕೋಸ್ಕರ ಇವಾಗ ಏನು ಬೆಳೆ ಬೆಳೆಯೋಕ್ಕಾಗ್ತಿಲ್ಲ. ಅಂದರೆ ಮಳೆ ಬಂದಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು ಬೆಳೆ. ಅಂದರೆ ಆದರೂ ಇವಾಗ ಸೀಸನ್ ಅಲ್ವಾ, ಅಂದರೆ ಮಳೆ ಬಂದ್ರೇ ರೈತರಿಗೆ ಬೆಳೆ ಮಾಡೋದು. ಅಂದರೆ ಇವಾಗ ನೋಡಿದರೆ ನಮ್ಮೂರಲ್ಲಿ ಬೇಸಿಗೆ ಆಗಿದೆ, ಒಂದು ದಿನಾನೂ ಮಳೆ ಕೂಡ ಬರ್ತಾ ಇಲ್ಲ. ಆ ಥರ ಆಗೋಗಿದೆ. ಅಂದರೆ ರೈತರಿಗೆಲ್ಲ ಬೆಳೆ ಮಾಡೋದೆಲ್ಲ ತುಂಬ ಕಷ್ಟ ಆಗೋಗಿದೆ. ಅಂದರೆ ಅದಕ್ಕೋಸ್ಕರ ಇರೋದನ್ನೇ ಮೇಂಟೈನ್ ಮಾಡಿಕೊಂಡು ಎಲ್ಲ ಯೂಸ್ ಮಾಡ್ಕೊತಿದ್ದಾರೆ. ಏನು ಮಾಡ್ತಿದ್ಯಾ ಚಿಕ್ಕಮ್ಮ? ನಾನು ರಾಗಿ ಮಾಡ್ತಿದ್ದೀನಿ ಕಣ್ವಿದ್ಯಾ. ರಾಗಿ ಮಾಡಿ ಮಿಲ್ಲಿಗೆ ತಗೊಂಡೋಗ್ಬೇಕು. ಹಸಿಟ್ಟಿಲ್ಲ, ಹಸಿಟ್ಟು ಈಗ ಭೂತ ಬೇರೆ ಬರ್ತೈತೆ. ಹಸಿಟ್ಟು ಮಾಡ್ಕೋಬೇಕು. ಯಾವಾಗಂತೆ ಹಬ್ಬ? ಹಬ್ಬ ಇನ್ನು ಗೊತ್ತಿಲ್ಲ. ಬಂದು ಅವ್ರು ಸಾರು ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ. ಅವಾಗ ಭೂತಪ್ಪನ ಮಾಡೋದು. ಏನು ಕುರಿ ಕೊಯ್ತೀಯಾ ಹೆಂಗೆ? ಕೋಳಿ ಕೋಳಿ ಮಟನ್ನು. ಕುರಿ ಕೊಯ್ಯೋಕ್ಕೆ ದುಡ್ಡು ಬೇಡವೆ? ನಾವು 10,000 ಬೇಕು. ಮಟನ್ ಆದರೆ ಒಂದು 2 kg ಮಟನ್ನು, ಎರಡು ಕೋಳಿ. ನೆಂಟ್ರೆಲ್ಲ ಬರ್ತಾರೇನು? ಬರ್ತಾರೆ ನೆಂಟರು ಬರ್ತಾರೆ. ಮಾಡಬೇಕು, ಮಾಡಿ ಕಳಿಸ್ಬೇಕು ಅವರಿಗೆ. ಹಾಗೆ ಅವರೊಂದು ಮಲ್ಲಿಗೆ ಗಿಡ ಹಾಕಿದ್ರು, ಅದನ್ನು ನೋಡೋಣ ಅಂತ ಬಂದೆ ಇಲ್ಲಿ. ಅಂದರೆ ಮಗ್ಗು ಹಾಕ್ತಿದೆ, ಇವಾಗ ಹಾಕಿದಾರಲ್ಲ, ಮಳೆ ಇದ್ದಿದ್ರೆ ಚೆನ್ನಾಗಿರೋದು. ಮಳೆ ಕೂಡ ಇಲ್ವಲ್ಲ, ಅದಕ್ಕೆ ಅಷ್ಟೊಂದು ಚೆನ್ನಾಗಿಲ್ಲ. ಆದರೂ ಕೂಡ ನೀರು ಹಾಕ್ತಾರಲ್ಲ ದಿನ, ಚೆನ್ನಾಗಿದೆ. ಹಾಗೆ ನಮ್ಮ ಪಕ್ಕದ ಮನೆ ನಮ್ಮ ಫ್ರೆಂಡ್ ಮಗಳು ಬಂದಿದ್ಲು. ಅವಳು ಮಾತಾಡ್ಸ್ತಾ ಕೂತ್ಕೊಂಡಿದ್ದೆ ನಾನು. ಅವಳ ಹೆಸರು ಜನಶ್ರೀ ಅಂತ ಹೇಳಿ. ನೋಡಿ ಹೆಂಗೆ ಕ್ಯೂಟಾಗಿದ್ದಾಳೆ ಅಂತ. ಹಾಗೆ ನಮ್ಮ ಪಕ್ಕದ ಮನೆಯವರದು ಮೇಕೆಗೆ ಹೋಗ್ತಾರೆ ಡೈಲಿ. ಅವ್ರು ಹಂಗೆ ಕರೆದ್ರು, ಇಲ್ಲಿ ಸ್ವಲ್ಪ ಆ ಕಡೆ ಹೋಗ್ತಿದೆ, ಸ್ವಲ್ಪ ಈ ಕಡೆ ಓಡಿಸು ಅಂತ ಅಂದ್ಬಿಟ್ಟು. ಹಾಗೆ ಕೂಡ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಿದ್ದೆ. ಯಾಕೆ ವೀಡಿಯೋ ಮಾಡ್ತಿದ್ಯಾ ಅಂತ ಕೇಳಿದ್ರು. ಸುಮ್ಮನೆ ನಿಂದು ಒಂದು ವೀಡಿಯೋ ಹಾಕೋಣ ಅಂತ ಮಾಡ್ತಿದ್ದೀನಿ ಅಂತ ಹೇಳಿದೆ. ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತೇಳಿ. ಅಂದರೆ ಅದು ಯಾರೊಬ್ಬರು ನಿಂತ್ಕೊಂಡ್ರೆ, ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗಿಬಿಡ್ತವೆ. ಅಕ್ಕಪಕ್ಕ ಗಿಡಗಳಿದಾವಲ್ಲೆಲ್ಲ ತಿಂದುಬಿಟ್ರೆ ಸುಮ್ಮನೆ ಜಗಳ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡ್ರು. ಅದಕ್ಕೆ ಈ ಕಡೆ ನಿಂತ್ಕೊಂಡು ಓಡಿಸ್ತಾ ಇದ್ದೆ. ಪಕ್ಕದ ಮನೆಯವ್ರು ನಂದು ಒಂದು ಫೋಟೋ ಇರಲಿ ಅಂತ ತೆಗಿ ಅಂದರು, ತೆಗ್ದೆ. ಹಾಗೆ ಕೂಡ ನೈಟ್ ಆಯಿತು ಅಂದ್ರೆ ಊಟ ಎಲ್ಲ ಆಯಿತು. ಸುಮ್ಮನೆ ಕೂತ್ಕೊಂಡಿದ್ವಲ್ಲ, ಹಾಗೆ ನಾವೆಲ್ಲ ಸೇರಿ ಚೌಕಾಬಾರ ಆಡ್ತಾಯಿದ್ವಿ. ಅಂದರೆ ನಿಮ್ಮ ಕಡೆ ಏನಂತಾರೆ ಈ ಆಟಕ್ಕೆ? ನಮ್ಮ ಕಡೆ ಚೌಕಾಬಾರ ಅಂತ. ಕೂತ್ಕೊಂಡು ಟೈಮ್ ಪಾಸ್